ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರಗಳು. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಯನ್ನು ವೀಕ್ಷಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಾ, ನಿನ್ನೆ ನಡೆದ ಹುಕ್ಕೇರಿ ತಾಲೂಕಿನಲ್ಲಿ ನಡೆದ ಚಿಕ್ಕಾರ ಹುಣ್ಣಿಮೆ ಅಂದರೆ ಸಿರಗಾಂವ್ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಪ್ರಥಮ ಬಾರಿಗೆ ಇಂತಹದ್ದೊಂದು ಚಿಕ್ಕಾರ ಹುಣ್ಣಿಮೆ ಆಚರಿಸಲಾಯಿತು ಅಂತ ಹೇಳ್ಬೋದು. ಹಾಗಾದ್ರೆ ಈ ಚಿಕ್ಕಾರ ಹುಣ್ಣಿಮೆಯಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು. ಈ ಚಿಕ್ಕಾರ ಹುಣ್ಣಿಮೆಯಲ್ಲಿ ಎತ್ತುಗಳ ಮೆರವಣಿಗೆ, ಮೇಯಿಸಿದಂಥ ರೈತರಿಗೆ ಮೇಯ್ದಂಥ ಎತ್ತು, ಕರು ಹಾಗೂ ಜೋಡಿ ಹೋರಿಗಳಿಗೆ ಬಹುಮಾನಗಳನ್ನು ಕೂಡ ಇಟ್ಟಿದ್ದರು. ಮೊದಲನೇ ಬಹುಮಾನ 3,000 ರೂಪಾಯಿ ಒಂದು ಡಾಲ್, ಎರಡನೇ ಬಹುಮಾನ 2,000 ರೂಪಾಯಿ ಒಂದು ಡಾಲ್, ಜೊತೆಗೆ ಮೂರನೇ ಬಹುಮಾನ 1,000 ರೂಪಾಯಿ ಒಂದು ಡಾಲ್ ಅನ್ನ ಬಹುಮಾನವಾಗಿ ವಿತರಿಸಲಾಯಿತು. ಜೊತೆಗೆ ಈ ಚಿಕ್ಕಾರ ಹುಣ್ಣಿಮೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಜೋಡಿ ಹೋರಿ ಹಾಗೂ ಎತ್ತುಗಳಿಗೆ, ಕರುಗಳಿಗೆ, ಮಾಲಕರಿಗೆ ಸಮಾಧಾನಕರ ಬಹುಮಾನವಾಗಿ 2 ಬುಟ್ಟಿ ಹಾಗೂ 2 ಹಣೆ ಹಗ್ಗಗಳನ್ನು ಕೂಡ ಹಂಚಿಕೆ ಮಾಡಲಾಯಿತು. ಸಿರಗಾಂವ್ ಗ್ರಾಮದಲ್ಲಿ ನಿನ್ನೆ ನಡೆದಂತ ಒಂದು ಚಿಕ್ಕಾರ ಹುಣ್ಣಿಮೆಯಲ್ಲಿ ಸುಮಾರು 16 ಜೋಡಿಗಳು 3 ತರಹದ ವಿಧವಾಗಿ ಬಹುಮಾನಗಳನ್ನು ವಿತರಣೆ ಮಾಡಿತ್ತು. 16 ಜೋಡಿಗಳು ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ ವಾದ್ಯಗಳೊಂದಿಗೆ ಸಾವಿರಾರು ಸಾರ್ವಜನಿಕರ ಸಮ್ಮುಖದಲ್ಲಿ ಸಂಭ್ರಮಾಚರಣೆಯನ್ನ ಆಚರಿಸಿದರು. ಆ ಒಂದು ಆಚರಣೆಯಲ್ಲಿ ನುರಿತ ಬೇರೆ ಊರಿನಿಂದ ಬಂದಂತಹ ನುರಿತ ನಿರ್ಣಾಯಕರಿಂದ ಬಹುಮಾನಗಳನ್ನು ಆಯ್ಕೆ ಮಾಡಲಾಯಿತು. ಆ ಬಹುಮಾನಗಳನ್ನು ಈ ಭಾಗದ ಉದ್ಯಮಿ, ಯುವಕರ ಕಣ್ಮಣಿ, ಜೊತೆಗೆ ಯುವಕರ ಆಶಾ ಕಿರಣ ಅಂತ ಹೇಳ್ಬೋದು, ಪವನ್ ಕತ್ತಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಎಲ್ಲ ಬಹುಮಾನಗಳನ್ನು ವಿತರಿಸಿದರು. ಜೊತೆಗೆ ಪವನ್ ಕತ್ತಿಯವರು ಕೂಡ ಮಾತನಾಡಿ, ಇಂತಹ ಈ ನಮ್ಮ ನಾಡಿನಲ್ಲಿ, ಕರುನಾಡಿನಲ್ಲಿ ಇಂತಹ ಒಂದು ದೇಶಿ ಕಾರ್ಯಕ್ರಮಗಳು, ಈ ನಾಡ ಹಬ್ಬಗಳು ಇವೆಲ್ಲವೂ ಕೂಡ ನಡೀತಾ ಇರಬೇಕು. ಇನ್ನೂ ಕೂಡ ಇವು ಸುಸಜ್ಜಿತವಾಗಿ ನಡೀತಕ್ಕಂಥ ಕೆಲಸ ಆಗಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇಂತಹ ಕಾರ ಹುಣ್ಣಿಮೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಆಚರಿಸಿದ್ದೆ. ಆದರೆ ನಮ್ಮ ಈ ಎಲ್ಲ ರೈತಾಪಿ ಹಬ್ಬಗಳು ಒಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗ್ತದ. ಜೊತೆಗೆ ಮುಂದೊಂದು ಕಾಲ ಬರ್ತದ, ಏನಪ್ಪ, ರೈತನ ಮಗನಿಗೆ, ರೈತ ಹೊಲ ಇದ್ರೆ ರೈತನ ಮಗನಿಗೆ ನಾವು ಹೆಣ್ಣು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಮುಂದಿನ ಜನರು ನಿರ್ಣಯ ಮಾಡಬೇಕು. ಹಂಗ ನಾವು ರೈತರು ಎಲ್ಲ ಹಬ್ಬಗಳನ್ನು ಆಚರಿಸೋದ್ರ ಮೂಲಕ ಬೆಳೆಸ್ಕೊಂಡು ಹೋಗೋಣ ಅಂತ ಒಂದು ರೈತರಿಗೆ ಕಿವಿ ಮಾತನ್ನು ಹೇಳಿದರು ಪವನ್ ಕತ್ತಿಯವರು. ಇದಾದ ನಂತರ ಎಲ್ಲ ವಿತರಕರಿಗೆ ಬಹುಮಾನವನ್ನು ವಿತರಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಹಾಗಾದ್ರೆ ಸಿರಗಾಂವ್ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾದಂತಹ ಒಂದು ಚಿಕ್ಕಾರ ಹುಣ್ಣಿಮೆಯನ್ನು ಆಚರಿಸಿದ್ರು. ಅದು ಯಾವ್ಯಾವ ರೀತಿ ಆಚರಣೆ ಮಾಡಿದ್ರು, ಅಲ್ಲಿ ಎಂತಹ ಕರು ಹೋರಿಗಳು, ಎತ್ತುಗಳು, ಜೋಡಿ ಎತ್ತುಗಳು, ಈ ಎಲ್ಲ ಪ್ರಕಾರದ ಅಲ್ಲಿ ಎತ್ತುಗಳನ್ನು ತಂದಿದ್ರು, ಅವರು ಏನೆಲ್ಲ ಮಾಡಿದ್ರು ಅಲ್ಲಿ, ಮತ್ತು ಯಾವ ರೀತಿಯಲ್ಲಿ ಆ ಒಂದು ಮೆರವಣಿಗೆಯನ್ನು ಮಾಡಿದ್ರು ಅಂತಕ್ಕಂಥ, ಅಲ್ಲಿ ಯಾವ್ಯಾವ ರೀತಿಯ ಒಂದು ಕಾರ್ಯಗಳನ್ನು ಮಾಡಿದ್ರು ಅಂತಕ್ಕಂಥ ಒಂದು ದೃಶ್ಯ ಇದೆ ವೀಕ್ಷಕರೇ. ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನಮಸ್ಕಾರ, ಥ್ಯಾಂಕ್ ಯು. ಮತ್ತೆ ಯುವಕರು ಈ ಒಂದು ದೇಸಿ ನಾವೇನು ದೇಸಿ ಕರುಗಳಾಗ್ಲಿ, ಎಮ್ಮೆಗಳಾಗ್ಲಿ, ಇವನ್ನೆಲ್ಲ ಏನ್ ನಾವು ಮಾಡಾಕತ್ತೇವಿ, ಅದಕ್ಕೆ ಯುವಕರ ಅಲ್ಲಿ ಬರಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮ ಗ್ರಾಮದ ಎಲ್ಲ ಯುವಕರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ.
ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನೀವು ವರ್ಷ ಮಾಡಿ ವರ್ಷ ಬೇರೆ ಬೇರೆ, ಯಾಕಂದ್ರೆ ಈಗ ಎಲ್ಲ ಯುವಕರಿಗೆ ಏನಿದ್ರೆ ಎಲ್ಲ ಗಣಮಕ್ಕಳಾಗಿರ್ಬೋದು ಎಲ್ಲರಿಗೂ ಬೆಂಗಳೂರ ಬಾಂಬೆ ಅಥವಾ ಬೆಳಗಾವಿ ಸರ್ಕಾರ ಯಾರಿಗೂ ಹಳ್ಳ್ಯಾಗ ಸರ್ಕಾರ ಅವ್ರು ಬೇಡ ಆಗಿತ್ತು. ಹಳ್ಳ್ಯಾಗ ಅಂದ್ರೆ ಬೇಡ ಇಲ್ಲಿ ಹಳ್ಳ್ಯಾಗ ಏನೈತು ಬಟ್ ಹಳ್ಳ್ಯಾಗ ಇವ್ರು ಬಂಗಾರ ಇವ್ರಲ್ಲ ಹಳ್ಳ್ಯಾಗ. ಯಾಕಂದ್ರೆ ಇಲ್ಲಿ ನಾವು ಕಪ್ಪಾಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಜವಾನ ಆಗಿರ್ಬೋದು, ಏನು ನಾವು ಬೆಳೆಸಲಿಲ್ಲಪ್ಪ ಅಂತಂದ್ರೆ ಏನು ತಿನ್ನಕ್ ಬರಂಗಿಲ್ಲ. ಅದಕ್ಕೆ ಮುಖ್ಯವಾದ ಇನ್ನು ಒಂದು ಕಾಲ ಬರ್ತೈತಿ. ಏನಪ್ಪಾ ಅಂತಂದ್ರೆ ನಿಮ್ ಕಡೆ ಜಮೀನ್ ಐತಿ, ನೀವು ರೈತರು ಅಂದ್ರೆ ಮಾತ್ರ ಹೆಣ್ಣು ಕೊಡ್ತೀವಿ ಅನ್ನುವಂತ ಕಾಲ ಒಂದು ಸ್ಪರ್ಧೆ ಬರ್ತೈತಿ. ಅದಕ್ಕೆ ನಾವು ನಮ್ಮ ಜಮೀನುಗಳನ್ನ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡ್ಕೊಂತ ನಾವು ಬೆಳೆಸಿ ನಾವೇನಿರ್ತೀವಿ ರೈತರಾಗಿ ನಾವೆಲ್ಲರೂ ಕಲಿಯು ನಾ ಕಲಿಯಕ್ ಬೇಡ ಅನ್ನೋದಿಲ್ಲ. ಒಳ್ಳೆ ನೀವು PhD ಮಾಡ್ತೀರಿ, ನೀವು ಏನಾದ್ರು ಡಿಗ್ರಿ ಹೋಲ್ಡರ್ ಆಗ್ರಿ, ಎಲ್ಲ ಆಗ್ರಿ, ನಾಲೆಜ್ ಇರ್ಬೇಕು. ಬಟ್ ನಮ್ಮ ಮೂಲ ಕಸು ಏನೈತಿ ನಾವು ಅದನ್ನು ಮರಿಬಾರ್ದು. ಅದಕ್ಕೆ ಎಲ್ಲ ಯುವಕರು ಈ ರೀತಿ ಒಂದು ವಿನೂತನವಾದ ಏನೈತಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ನೀವೆಲ್ಲರೂ ಮತ್ತೆ ಹಳ್ಳಿಗೆ ಬಂದು ಮತ್ತೆ ಏನೈತಿ ನಿಮ್ಮ ಹಳ್ಳಿ ಜೀವನವನ್ನ ನಡೆಸ್ರಿ. ಹಳ್ಳಿ ಜೀವನ ಯಾವ ರೀತಿ ಇದೆ ಅನ್ನುವಂಥದ್ದಾದ್ರೆ ಅಲ್ಲಿನ ರೈತರ ಬದುಕಾಗ್ಲಿ ಎಲ್ಲಾ ರೀತಿ ನಾವು ಮಾಡಿದ್ರು ಅಂತಂದ್ರೆ ನಮ್ಮ ಈ ಹಳ್ಳಿಗಳ ಉಳಿದು. ಯಾಕಂದ್ರೆ ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳ ಹೆಚ್ಚು ದೇಶ ಇದೆ. ಯಾಕಂದ್ರೆ ಬೇರೆ ನೀವು ಸೇರುವಾಗ ನಾ ಬಹಳಷ್ಟು ಕಂಟ್ರಿಗೆ ಹೋಗೋದಿಲ್ಲ, ಅದೆಲ್ಲ ಹಳ್ಳಿ ಅಂತಂದ್ರೆ ಸೇರು ಇದ್ದಂಗನ ಐತಿ. ಬಟ್ ಇಲ್ಲಿ ನಮ್ಮ ದೇಶ ಅಂತಂದ್ರೆ ಹಳ್ಳಿ ನಿಜವಾದ ಒಂದು ಏನ್ರಿ ಲೈಫ್ ನಾವು ನೋಡ್ಬೇಕಪ್ಪ ಅಂತಂದ್ರೆ ಹಳ್ಳ್ಯಾಗ ಜೀವನ ನೋಡ್ಬೇಕಾದ್ರೆ ಹಳ್ಳ್ಯಾಗ. ಅದಕ್ಕೆ ನಾವು ಎಲ್ಲರೂ ಯುವಕರು ಕಲಿಯುವ ಮಾಡಿ ಬಟ್ ಬಂದು ಹಳ್ಳ್ಯಾಗ ಸೆಟ್ಲ್ ಆಗುವಂತ ಸನ್ಮಾನರು ಮಾಲಾರ್ಪಣೆ ಹಾಗೂ ಕಾರ್ಯದರ್ಶಿ ಸನ್ಮಾನ ಮಾಡ್ತಾರೆ. ಅದನ್ನು ಸಹಿತ ಮಾನ್ಯರು ಸನ್ಮಾನ ಮಾಡ್ತಾರೆ. ಪ್ರಶಸ್ತಿಗಳನ್ನ ನಾವು ಬರ್ತೇವೆ ಅಂತೆ, ಆದ್ರೆ ನಮ್ಮ ಸಂಕೇಶ್ವರ ನಾವು ನೋಡ್ತಿದ್ವಿ. ಇವತ್ತೇನಾಗಿರ್ತದೆ ನಮ್ಮೂರ ಅದನ್ನ ನಾವು ನೋಡಕತ್ತೀವಿ. ಬಹಳ ಖುಷಿ ಆಗೈತಿ. ಎಲ್ಲರಲ್ಲೂ ನಾವು ಬಹುಮಾನ ಗೆದ್ದೈತಿ. ನೋಡೇ ಬಹುಮಾನ ಎಲ್ಲರೂ ಎರಡನೇ ಬಹುಮಾನ, ದ್ವಿತೀಯ ಬಹುಮಾನವನ್ನು ಸ್ವೀಕರಿಸಿದರೆ ಮಾಂತೇಶ್ ಅಶೋಕ್. ಇನ್ನು ಪಾಟೀಲ್ ಮೊದಲ ಬಹುಮಾನ. ಮೊದಲನೇ ಬಹುಮಾನ ಇನ್ನು 2-4 ಹಲ್ಲಿನ ಹೊರಗೆ ಮೂರನೇ ಬಹುಮಾನ 2-4 ಹಲ್ಲಿನ ವಿಭಾಗದಲ್ಲಿ ಬಹುಮಾನ 2-4 ಹಲ್ಲಿನ ಹತ್ತಿರಂತ ಉಳಿದ ವಿಭಾಗದಲ್ಲಿ ಪ್ರಭಾಕರ್ ಮಲ್ಲಪ್ಪ ಬಂಬರ್ಗಿ ಎರಡನೇ ಬಹುಮಾನ. ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಭಾಕರ್ ಮಲ್ಲಪ್ಪ ಬಂಬರ್ಗಿ. ಪ್ರಭಾಕರ್ ಮಲ್ಲಪ್ಪ ಬಂಬರ್ಗಿ ದ್ವಿತೀಯ ಬಹುಮಾನ. ಮೊದಲನೇ ಬಹುಮಾನ ಪಡ್ಕೋಬೇಕು.
ಮೊದಲನೇ ಬಹುಮಾನ ಅಪ್ಪಕ್ಕೆ ನಾನು ಹೋಗಿ ಮೇಯ್ದಿರ್ಕಲ್ಲ ಬಸವನ್ ಸಂಪುಟಗಳ ಮೂರನೇ ಬಹುಮಾನ ವೇದಿಕೆ ಮೇಲೆ ಬಂದ ಮೂರನೇ ಬಹುಮಾನ ತಗೋಬೇಕು. ಈಶ್ವರ್ ಮೂರನೇ ಬಹುಮಾನ ಜೆಡಿ ಹಕ್ಕುಗಳ ವಿಭಾಗದಲ್ಲಿ ಅಜ್ಜಪ್ಪ ರಕ್ಷಪ್ಪ ಪಾಟೀಲ್ ದ್ವಿತೀಯ ಬಹುಮಾನ. ಬಹುಮಾನ ಅಜ್ಜಪ್ಪ ರಕ್ಷಪ್ಪ ಪಾಟೀಲ್ ದ್ವಿತೀಯ ಬಹುಮಾನ. ಸುರೇಶ್ ಈರಪ್ಪ ಚೌಗಳ ಮೊದಲ ಬಹುಮಾನ. ಸುರೇಶ್ ಈರಪ್ಪ ಚೌಗಳ ಮೊದಲನೇ ಬಹುಮಾನ. ಜೆಡಿ ಎತ್ತುಗಳ ವಿಭಾಗದಲ್ಲಿ ಮೊದಲನೇ ಬಹುಮಾನ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇಲ್ಲಿಯವರೆಗೆ ಬಹುಮಾನ ವಿತರಿಸಿದ ಹಾಗೂ ಇನ್ನು ನಮಕಾಗಿರ್ಬೋದು ಎಲ್ಲರಿಗೂ ಬೆಂಗಳೂರ ಬಾಂಬೆ ಅಪ್ಪ ಬೆಳಗಾವಿ ಸರ್ಕಾರ ಯಾರಿಗೂ ಹಳ್ಳ್ಯಾಗ ಸರ್ಕಾರ ಅವು ಬ್ಯಾಡಾಗಿವು ಹಳ್ಳ್ಯಾಗಂತ ಬ್ಯಾಡ ಇಲ್ಲಿ ಹಳ್ಳ್ಯಾಗ ಏನೈತು ನೋಡ್ತದೆ. ಬಟ್ ಹಳ್ಳ್ಯಾಗ ಇವರು ಬಂಗಾರ ಇವುದೆಲ್ಲ ಹಳ್ಳ್ಯಾಗ. ಯಾಕಂದ್ರೆ ಇಲ್ಲಿ ನಾವು ಕಂಪಾಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಜೋಳ ಆಗಿರ್ಬೋದು ಏನು ನಾವು ಬೆಳೆಸಿದ್ವಪ್ಪ ಅಂತಂದ್ರೆ ಏನು ತಿನ್ನಕ್ ಬರಂಗಿಲ್ಲ. ಅದಕ್ಕೆ ಮುಖ್ಯವಾದ ಇನ್ನೂ ಒಂದು ಕಾಲ ಬರ್ತೈತಿ. ಏನಪ್ಪಾ ಅಂತಂದ್ರೆ ನಿಮ್ ಕಡೆ ಜಮೀನ್ ಐತಿ, ನೀವು ರೈತರು ಅಂದ್ರೆ ಮಾತ್ರ ಹೆಣ್ಣು ಕೊಡ್ತೀವಿ ಅನ್ನುವಂತ ಕಾಲ ಒಂದು ಸ್ಪರ್ಧೆ ಬರ್ತೈತಿ. ಅದಕ್ಕೆ ನಾವು ನಮ್ಮ ಜಮೀನುಗಳನ್ನ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡ್ಕೊಂತ ನಾವು ಬೆಳೆಸಿ ನಾವೇನಿರ್ತೀವಿ ರೈತರಾಗಿ ನಾವೆಲ್ಲರೂ ಕಲಿಯು ನಾ ಕಲಿಯಕ್ ಬೇಡ ಅನ್ನೋದಿಲ್ಲ. ಒಳ್ಳೆ ನೀವು PhD ಮಾಡ್ತೀರಿ, ನೀವು ಏನಾದ್ರು ಡಿಗ್ರಿ ಹೋಲ್ಡರ್ ಆದ್ರೆ ಎಲ್ಲ ಆಗ್ರಿ, ನಾಲೆಜ್ ಇರ್ಬೇಕು. ಬಟ್ ನಮ್ಮ ಮೂಲ ಕಸು ಏನೈತಿ ನಾವು ಅದನ್ನ ಮುಗಿಬಾರ್ದು. ಅದಕ್ಕೆ ಎಲ್ಲ ಯುವಕರು ಈ ರೀತಿ ಒಂದು ವಿನೂತನವಾದ ಏನೈತಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ನೀವೆಲ್ಲರೂ ಮತ್ತೆ ಹಳ್ಳಿಗೆ ಬಂದು ಮತ್ತೆ ಏನೈತಿ ನಿಮ್ಮ ಹಳ್ಳಿ ಜೀವನವನ್ನ ನಡೆಸ್ರಿ. ಹಳ್ಳಿ ಜೀವನ ಯಾವ ರೀತಿ ಇದೆ ಅನ್ನುವಂಥದ್ದಾದ್ರೆ ಅಲ್ಲಿನ ರೈತರು ಬದುಕಾಗಿ ಎಲ್ಲಾ ರೀತಿ ನಾವು ಮಾಡಿದ್ರು ಅಂತಂದ್ರೆ ನಮ್ಮ ಈ ಹಳ್ಳಿಗಳ ಉಳಿದು. ಯಾಕಂದ್ರೆ ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳ ಹೆಚ್ಚು ದೇಶ ಇದೆ. ಯಾಕಂದ್ರೆ ಬೇರೆ ಬೇರೆ ನೀವು ಶೇರು ಬಹಳಷ್ಟು ಕಂಟ್ರಿಗೆ ಹೋಗೋದಿಲ್ಲ, ಅದೆಲ್ಲ ಹಳ್ಳಿ ಅಂತಂದ್ರೆ ಶೇರು ಉಳಿದಂಗನ ಐತಿ. ಬಟ್ ಇಲ್ಲಿ ನಮ್ಮ ದೇಶ ಅಂತಂದ್ರೆ ಹಳ್ಳಿ ನಿಜವಾದ ಒಂದು ಏನ್ರಿ ಲೈಫ್ ನಾವು ನೋಡ್ಬೇಕು ಅಂತಂದ್ರೆ ಹಳ್ಯಾಗ ಜೀವನ ನೋಡ್ಬೇಕಾದ್ರೆ ಹಳ್ಯಾಗ. ಅದಕ್ಕೆ ನಾವು ಎಲ್ಲರೂ ಯುವಕರು ಕಲಿಯುವ ಮಾಡಿ ಬಟ್ ಬಂದು ಹಳ್ಯಾಗ ಸೆಟ್ಲ್ ಆಗುವಂಥದ್ದು, ಹಳ್ಳಿಗಳನ್ನ ಬೆಳೆಸುವಂಥದ್ದಾಗಿರ್ಬೋದು, ಹಳ್ಳಿಗಳನ್ನ ಉಳಿಸುವಂಥದ್ದಾಗಿರ್ಬೋದು. ಮತ್ತು ತಮಗೆ ಯಾವ್ಯಾವ ರೀತಿ ಅನುಕೂಲ ಬೇಕ ಆ ಅನುಕೂಲನ ಮಾಡ್ಲಿಕ್ಕೆ ರಮೇಶನ ಕತ್ತೆ ಅವರು ಆಗಿರ್ಬೋದು, ಕಥೆಯವರು ಆಗಿರ್ಬೋದು, ನಾನು ಕಥೆ ಯಾವಾಗಲೂ ಸದಾ ಸಿದ್ಧ ಅಂತ ಹೇಳಿ ನನಗೆ